ಒಂದು ಜನಾಂಗದ ಪಾಲಿಗೆ ಇದು 40ನೇ ವರ್ಷ. ತಮ್ಮ ಗುರಿಯ ಹೊಸ್ತಿಲಲ್ಲಿದ್ದ ಒಂದು ಇಡೀ ರಾಷ್ಟ್ರಕ್ಕೆ ಇದೊಂದು ಬಹಳ ನಿರ್ಣಾಯಕವಾದ ಸಮಯ. ಒಂದು ಯುಗ ಮುಗಿದು ಹೊಸ ಯುಗ ಶುರುವಾಗುವಂಥ ಒಂದು ಕಾಲಘಟ್ಟ. ಅಂದ್ರೆ ಒಂದು ಮಹಾನ್ ಪೀಳಿಗೆಯ ಅಸ್ತ ಮತ್ತು ಇನ್ನೊಂದು ಪೀಳಿಗೆಯ ಉದಯದ ಕಥೆ ಇದು. ಬನ್ನಿ, ಈ ಕಥೆಯೊಳಗೆ ಏನಿದೆ ಅಂತ ವಿವರವಾಗಿ ನೋಡೋಣ. 40 ವರ್ಷಗಳು. ಯೋಚನೆ ಮಾಡಿ, 40 ದೀರ್ಘ ವರ್ಷಗಳ ಕಾಲ ಒಂದು ಇಡೀ ಪೀಳಿಗೆ ಮರುಭೂಮಿಯಲ್ಲೇ ಅಲೆದಾಡಿತ್ತು. ಅವರ ಪ್ರಯಾಣದಲ್ಲಿ ಕಷ್ಟನೂ ಇತ್ತು, ಜೊತೆಗೆ ಒಂದು ಭರವಸೆಯೂ ಇತ್ತು. ಅವರು ಗುಲಾಮಗಿರಿಯಿಂದ ಹೇಗೋ ಹೊರಗೆ ಬಂದಿದ್ರು, ಆದರೆ ಅವರಿಗೆ ವಾಗ್ದಾನ ಮಾಡಿದ ಆ ದೇಶ ಇದೆಯಲ್ಲ, ಅದು ಇನ್ನೂ ಒಂದು ಕನಸಾಗೇ ಉಳಿದಿತ್ತು. ಆದರೆ ಈ 40ನೇ ವರ್ಷ ಮಾತ್ರ ತುಂಬಾನೇ ಬೇರೆಯಾಗಿತ್ತು. ಇದು ಕೇವಲ ಒಂದು ಪ್ರಯಾಣದ ಅಂತ್ಯ ಆಗಿರಲಿಲ್ಲ, ಬದಲಿಗೆ ಇದೊಂದು ಯುಗದ ಅಂತ್ಯ. ಯಾವ ನಾಯಕರು ಆ ಇಡೀ ರಾಷ್ಟ್ರವನ್ನೇ ರೂಪಿಸಿದ್ರೋ ಆ ಮೂಲ ದಂತಕಥೆಗಳು ತಮ್ಮ ಅಂತ್ಯವನ್ನ ಕಾಣುವಂಥ ವರ್ಷ ಇದಾಗಿತ್ತು. ಈ ಕತೆ ಶುರುವಾಗೋದೇ ಒಂದು ದೊಡ್ಡ ನಷ್ಟದೊಂದಿಗೆ. ಮುಂದೆ ಆಗ್ಲಿರೋ ದೊಡ್ಡ ದೊಡ್ಡ ಬದಲಾವಣೆಗಳಿಗೆ ಇದೊಂದು ರೀತಿಯ ಶೋಕಭರಿತ ಮುನ್ನುಡಿ ಅಂತಲೇ ಹೇಳಬಹುದು. ಪ್ರವಾದಿನಿಯಾಗಿದ್ದ ಮಿರ್ಯಾಮಳ ಸಾವು ಅದು ಕೇವಲ ಒಂದು ಕುಟುಂಬಕ್ಕೆ ಆದ ದುರಂತ ಆಗಿರಲಿಲ್ಲ, ಅದು ಆ ಮೂಲ ನಾಯಕತ್ವದ ರಚನೆಯಲ್ಲೇ ಬಿದ್ದ ಮೊದಲ ಬಿರುಕು. ಕಾದೇಶಿನಲ್ಲಿ ಕುಡಿಯೋಕೆ ನೀರಿಲ್ದೆ ಜನ ದಂಗೆ ಏಳೋ ಪರಿಸ್ಥಿತಿ ಬಂದಾಗ ಆ ರಾಷ್ಟ್ರದ ಮೊದಲ ಹಾಡುಗಾರ್ತಿಯ ಧ್ವನಿ ಮೌನವಾಗಿ ಹೋಯ್ತು. ಒಮ್ಮೆ ಮಿರ್ಯಾಮಳ ಗತಕಾಲವನ್ನ ನೆನಪಿಸ್ಕೊಳ್ಳೋಣ. ಕೆಂಪು ಸಮುದ್ರದ ದಡದಲ್ಲಿ ಆಕೆ ಬಾರಿಸಿದ ತಾಳ ಇಡೀ ರಾಷ್ಟ್ರದ ಸ್ವಾತಂತ್ರ್ಯದ ವಿಜಯಗೀತೆಯಾಗಿತ್ತು. ಆ ಹಾಡು ಅವರ ಜನಾಂಗದ ಹುಟ್ಟನ್ನೇ ಸಾರುವಂಥ ಒಂದು ಗೀತೆಯಾಗಿತ್ತು. ಆದ್ರೆ ಈಗ ನೋಡಿ, ಜಿನ್ ಅರಣ್ಯದಲ್ಲಿ ಆಕೆಯ ಆ ಉತ್ಸಾಹಕ್ಕೆ ಪ್ರತಿಯಾಗಿರೋದು ಕೇವಲ ಮೌನ. ಆಕೆಯ ಸಾವು ಒಂದು ದೊಡ್ಡ ನಷ್ಟದ ಸಂಕೇತ. ಆ ನಾಯಕತ್ವದ 3 ಸ್ತಂಭಗಳಲ್ಲಿ ಒಂದು ಈಗ ಕುಸಿದು ಬಿದ್ದಿತ್ತು. ಮಿರ್ಯಾಮಳ ಸಾವಿನಿಂದಾದ ದುಃಖ ಕೆಲವೇ ಸಮಯದಲ್ಲಿ ಜನರ ಕೋಪವಾಗಿ ಬದಲಾಯಿತು. ಇದು ಮೋಶೆಯ ನಾಯಕತ್ವಕ್ಕೆ ಒಂದು ದೊಡ್ಡ ಪರೀಕ್ಷೆಯ ಸಮಯವೊಂದೇ ತಂದೊಡ್ಡಿತು. ನೋಡಿ, ಇಲ್ಲಿ ಮೋಶೆ ಮಾಡಿದ ತಪ್ಪು ಏನು ಅಂತ ಸ್ಪಷ್ಟವಾಗಿ ಕಾಣಿಸ್ತೆ. ದೇವರು ಕೊಟ್ಟ ಆಜ್ಞೆ ತುಂಬಾ ಸಿಂಪಲ್ ಆಗಿತ್ತು. ಬಂಡೆಯ ಜೊತೆ ಮಾತಾಡು, ಅಷ್ಟೇ. ಆದರೆ ಮೋಶೆ ಮಾಡಿದ್ದೇನೋ, ಕೋಪದಲ್ಲಿ ಜನರನ್ನು ಬೈದು ತನ್ನ ಕೋಲಿನಿಂದ ಬಂಡೆಗೆ 2 ಸಾರಿ ಹೊಡೆದುಬಿಟ್ಟ. ಆ ಒಂದು ಅವಿಧೇಯತೆಯ ಕ್ಷಣ, ಆ ಒಂದು ಕ್ಷಣದ ಕೋಪ ಅವನಿಗೂ ಸರಿ, ಆರೋನನಿಗೂ ಸರಿ, ಇಬ್ಬರಿಗೂ ವಾಗ್ದತ್ತ ದೇಶದೊಳಗೆ ಕಾಲಿಡೋ ಭಾಗ್ಯನೇ ಇಲ್ದಾಗೆ ಮಾಡಿಬಿಡ್ತು. ಸರಿ, ಈಗ ನಾವು 2ನೇ ಮೂಲ ನಾಯಕ ಅಂದ್ರೆ ಆರೋನನ ಕಡೆಗೆ ಗಮನ ಕೊಡೋಣ. ಅವನ ಅಧಿಕಾರ ವರ್ಗಾವಣೆ ಅನ್ನೋದು ಒಂದು ತುಂಬಾನೇ ಗಂಭೀರವಾದ, ವಿಧಿಪೂರ್ವಕವಾದ ಸಮಾರಂಭವಾಗಿತ್ತು. ಘಟನೆಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಅಂತ ನೋಡಿ. ಮೆರಿಬಾದಲ್ಲಿ ಆ ಬಂಡೆಯ ಘಟನೆ ನಡೆದ ನಂತರ ಆರೋನನ ಸಾವು ಸಂಭವಿಸುತ್ತೆ. ಎದೋಮ್ಯರು ದಾರಿ ಕೊಡದೇ ಇದ್ದಿದ್ರಿಂದ ಅವರು ಹೋರ್ ಪರ್ವತದ ಕಡೆಗೆ ಪ್ರಯಾಣ ಬೆಳೆಸಬೇಕಾಯಿತು. ಅದೇ ಆರೋನನ ಯಾತ್ರೆಯ ಕೊನೆಯ ತಾಣವಾಗಿತ್ತು. ಇದು ನಿಜವಾಗ್ಲೂ ಒಂದು ತುಂಬಾನೇ ಶಕ್ತಿಯುತವಾದ ಸಾಂಕೇತಿಕ ಕ್ರಿಯೆ. ಯಾಜಕನ ವಸ್ತ್ರಗಳನ್ನ ತಂದೆಯಿಂದ ಮಗನಿಗೆ ಹಸ್ತಾಂತರಿಸೋದು ಅಂದ್ರೆ ಆಧ್ಯಾತ್ಮಿಕ ನಾಯಕತ್ವ ನಿಲ್ಲೋದಿಲ್ಲ, ಅದು ನಿರಂತರವಾಗಿ ಮುಂದುವರಿಯುತ್ತೆ ಅನ್ನೋದನ್ನ ಖಚಿತಪಡಿಸಿದ ಹಾಗೆ. ಆರೋನನ ಯುಗ ಮುಗಿತು, ಆದರೆ ಯಾಜಕತ್ವ ಮುಂದುವರಿಯಿತು. ಹೀಗೆ ಹಳೆಯ ನಾಯಕರು ಒಬ್ಬೊಬ್ಬರಾಗಿ ಮರೆಯಾಗ್ತಿದ್ದಂತೆ ಆ ಇಡೀ ರಾಷ್ಟ್ರವೇ ಪರೀಕ್ಷೆಗೆ ಒಳಗಾಯಿತು. ಅವರು ತಮ್ಮದೇ ಆದ ಒಂದು ಹೊಸ, ಬಲಿಷ್ಠವಾದ ಗುರುತನ್ನು ರೂಪಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಬಂತು. ಈ ಊರಿಯುವ ಹಾವುಗಳ ಕಥೆ ಇದೆಯಲ್ಲ, ಇದೊಂದು ಟರ್ನಿಂಗ್ ಪಾಯಿಂಟ್. ಸ್ವರ್ಗದಿಂದ ಬಂದ ವಿಶೇಷ ಆಹಾರವಾದ ಮನ್ನಾ ಬಗ್ಗೆನೇ ಜನರು ದೂರೇಳೋಕ್ ಶುರು ಮಾಡಿದ್ರು. ಅದಕ್ಕೆ ಶಿಕ್ಷೆಯೂ ಬಂತು. ಆದರೆ ಅವರು ಪಶ್ಚಾತ್ತಾಪಪಟ್ಟು ನಂಬಿಕೆ ಇಟ್ಟಾಗ ಅವರಿಗೆ ರಕ್ಷಣೆಯೂ ಸಿಕ್ತು. ಇದು ಕೇವಲ ಒಂದು ಕಥೆಯಲ್ಲ, ಜನರ ಮನಸ್ಥಿತಿಯನ್ನು ಬದಲಾಯಿಸಿದ ಒಂದು ಕಠಿಣ ಪಾಠ. ಇಷ್ಟೆಲ್ಲ ಆಂತರಿಕ ಪರೀಕ್ಷೆಗಳಾದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಎದುರಾಯಿತು. ಇಷ್ಟು ದಿನ ದೇವರ ಮೇಲೆ ಅವಲಂಬಿತರಾಗಿದ್ದ ಈ ಜನರು ಈಗ ತಮ್ಮ ಶತ್ರುಗಳನ್ನ ಎದುರಿಸೋಕೆ ಸಿದ್ಧರಾಗಿದ್ದಾರಾ? ಈ ಹೊಸ ಪೀಳಿಗೆ ತನಗಾಗಿ ಹೋರಾಡಬಲ್ಲುದಾ? ಮತ್ತು ಅದಕ್ಕೆ ಉತ್ತರ ಸ್ಪಷ್ಟವಾಗಿ ಸಿಕ್ತು. ಅವರು ಕೇವಲ ಹೋರಾಡಲಿಲ್ಲ, ಬದಲಿಗೆ ಒಂದರ ಮೇಲೊಂದರಂತೆ ಜಯ ಗಳಿಸುತ್ತಾ ಹೋದ್ರು. ಖಾನಾನ್ಯರ ರಾಜ ಆರಾದ್, ಅಮೋರಿಯರ ರಾಜ ಸಿಹೋನ್, ಅಷ್ಟೇ ಅಲ್ಲ, ಭಾಷಾನಿನ ದೈತ್ಯರಾಜ ಓಗ, ಹೀಗೆ ಎಲ್ಲರನ್ನೂ ಸೋಲಿಸಿ ಇಸ್ರಾಯೇಲಿಯರು ಅಲೆಮಾರಿಗಳಾಗಿದ್ದವರು ಒಂದು ಅಸಾಧಾರಣ ಸೈನ್ಯವಾಗಿ ಬದಲಾಗಿದ್ರು. ನಿಜಕ್ಕೂ ಈ ಪರಿವರ್ತನೆ ಅದ್ಭುತವಾಗಿತ್ತು. ನಿನ್ನೆ ಮೊನ್ನೆ ಮನ್ನದ ಬಗ್ಗೆ ಗುಣಗುತ್ತಿದ್ದ ಅದೇ ಜನರು ಇಂದು ದೊಡ್ಡ ದೊಡ್ಡ ರಾಜ್ಯಗಳನ್ನೇ ವಶಪಡಿಸ್ಕೊಳ್ತಾ ಇದ್ರು. ಈಗ ಅವರು ತಮ್ಮ ಹೊಸ ನಾಡಿನ ಹೊಸ್ತಿಲಲ್ಲಿಂಟಿದ್ರು, ತಮ್ಮದೇ ಆದ ಶಕ್ತಿ ಮತ್ತು ಸ್ವಾವಲಂಬನೆಯನ್ನ ಕಂಡುಕೊಂಡು. ಸರಿ, ಈಗ ನಾವು ಈ ಇಡೀ ಕಥೆಯ ಕ್ಲೈಮ್ಯಾಕ್ಸಿಗೆ ಬಂದಿದ್ದೇವೆ. ದಂತಕಥೆಯಾಗಿದ್ದ ಮೋಶೆಯಿಂದ
ಅವನ ಉತ್ತರಾಧಿಕಾರಿಗೆ ಅಧಿಕಾರವನ್ನು ಅಂತಿಮವಾಗಿ ಮತ್ತು ಅಧಿಕೃತವಾಗಿ ಹಸ್ತಾಂತರಿಸುವ ಕ್ಷಣವಿದು. ಇವು ಮೋಶೆಯ ಮಾತುಗಳು. ತನಗೆ ವಾಗ್ದತ್ತ ದೇಶವನ್ನ ಪ್ರವೇಶಿಸೋಕೆ ಅನುಮತಿ ಇಲ್ಲ ಅಂತ ಗೊತ್ತಾದಾಗ ಅವನ ಮೊದಲ ಚಿಂತೆ ತನ್ನ ಬಗ್ಗೆ ಇರಲಿಲ್ಲ, ಜನರ ಬಗ್ಗೆ ಇತ್ತು. ಕುರುಬ ಇಲ್ಲದ ಕುರಿಗಳ ಹಾಗೆ ತನ್ನ ಜನ ಆಗಬಾರದು ಅನ್ನೋ ಅವನ ಕಾಳಜಿ ಒಬ್ಬ ನಿಜವಾದ ನಾಯಕನ ಲಕ್ಷಣವನ್ನ ತೋರಿಸುತ್ತೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ನಾಯಕತ್ವದ ಸ್ವರೂಪವೇ ಬದಲಾಗ್ತಾ ಇತ್ತು. ಮೋಶೆ ಕಾನೂನು ಮತ್ತು ಆಧ್ಯಾತ್ಮಿಕ ಅಡಿಪಾಯ ಹಾಕಿದ್ರೆ, ಯೆಹೋಶುವನ ಕೆಲಸ ಆ ಅಡಿಪಾಯದ ಮೇಲೆ ಒಂದು ದೇಶವನ್ನು ಕಟ್ಟುವುದು. ಅದಕ್ಕೆ ಬೇಕಾಗಿದ್ದು ಒಬ್ಬ ಸೇನಾಧಿಪತಿಯ ನಾಯಕತ್ವ. ಈ ನೇಮಕಾತಿ ಅನ್ನೋದು ಎಲ್ಲೋ ಒಂದು ಕಡೆ ಗುಟ್ಟಾಗಿ ನಡೆದಿದ್ದಲ್ಲ. ಅದು ಸಾರ್ವಜನಿಕವಾಗಿ ಇಡೀ ಸಭೆಯ ಮುಂದೆ ದೇವರ ಅನುಮೋದನೆಯೊಂದಿಗೆ ನಡೆಯಿತು. ಮೋಶೆ ತನ್ನ ಅಧಿಕಾರವನ್ನ ಯೆಹೋಶುವನಿಗೆ ಹಸ್ತಾಂತರಿಸಿದ. ಆ ಮೂಲಕ ನಾಯಕತ್ವದ ಬದಲಾವಣೆ ಯಾವುದೇ ಗೊಂದಲವಿಲ್ಲದೆ ಸುಗಮವಾಗಿ ನಡೆಯುವಂತೆ ನೋಡ್ಕೊಂಡ. ಹೀಗೆ ಇಡೀ ರಾಷ್ಟ್ರವನ್ನ ಈಜಿಪ್ಟ್ನಿಂದ ಹೊರಗೆ ಕರೆತಂದ ಆ ಮೂವರು ಅಕ್ಕ ಅಣ್ಣ ತಮ್ಮನ ಅಧ್ಯಾಯ ಮುಗಿಯಿತು. ಮಿರಿಯಂ, ಆರೋನ ಮತ್ತು ಮೋಶೆ ಪ್ರತಿಯೊಬ್ಬರೂ ತಮ್ಮ ಪಾತ್ರವನ್ನು ಪೂರೈಸಿ ಈಗ ಹೊಸ ಪೀಳಿಗೆಗೆ ದಾರಿ ಮಾಡಿಕೊಡುವ ಸಮಯ ಬಂದಿತ್ತು. ಕೊನೆಯಲ್ಲಿ ಇದೊಂದು ದೊಡ್ಡ ಪಾಠ. ಒಂದು ಯೋಜಿತ ಮತ್ತು ಕ್ರಮಬದ್ಧವಾದ ಉತ್ತರಾಧಿಕಾರ ಎಷ್ಟು ಮುಖ್ಯ ಅನ್ನೋದನ್ನ ಇದು ತೋರಿಸುತ್ತೆ. ಮೋಶೆ ತನ್ನ ಪರಂಪರೆಯನ್ನ ಯೆಹೋಶುವನಿಗೆ ಕೊಟ್ಟಿದ್ದರ ಅರ್ಥ ಗುರಿ ಅನ್ನೋದು ವ್ಯಕ್ತಿಗಿಂತ ದೊಡ್ಡದು ಮತ್ತು ಆ ಮಿಷನ್ ನಿಲ್ಬಾರ್ದು, ಮುಂದುವರಿಬೇಕು ಅನ್ನೋದಾಗಿತ್ತು. ಇದು ಕೊನೆಯ ಆದರೆ ಅತಿ ದೊಡ್ಡ ಪ್ರಶ್ನೆ. ಸ್ಥಾಪಕ ಪೀಳಿಗೆ ಹೊರಟೋಗಿತ್ತು, ಅವರ ದೃಷ್ಟಿ ಮಾತ್ರ ಉಳಿದಿತ್ತು. ಆದರೆ ಆ ಉತ್ತರಾಧಿಕಾರಿ ಆ ದೊಡ್ಡ ಪರಂಪರೆಯ ಭಾರವನ್ನ ಹೊರಬಲ್ಲನ? ಆ ದಂತಕಥೆಗಳ ನೆರಳಿನಲ್ಲಿ ನಿಂತು ಅವರ ಸ್ಥಾನವನ್ನ ತುಂಬಬಲ್ಲನ? ಇದು ಅಂದು, ಇಂದು ಮತ್ತು ಮುಂದೆಯೂ ಪ್ರತಿಯೊಬ್ಬ ಹೊಸ ನಾಯಕ ಎದುರಿಸಲೇಬೇಕಾದ ಒಂದು ಸಾರ್ವಕಾಲಿಕ ಪ್ರಶ್ನೆ.